2 ಗಂಟೆಗೆ ಎದ್ಬಿಟ್ಟು ಬಿರಿಯಾನಿ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ನೀವು ಎಷ್ಟು ಗಂಟೆಗೆ ಬಂದಿರೋದು? ಎಲ್ಲಿಂದ ಬಂದಿರೋದು? ಯಾವ ಊರಿಂದ ಬಂದಿರೋದು? ದಿನ ಮಲ್ಗೋದು 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ನಾನು ಪಕ್ಕ ಆಗಿ ಲೋಕಲ್, ನನ್ನ ಟ್ರಿಕ್ ಮಾಡ್ಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಏನಂದರೆ, ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ತದೆ. ಅದಕ್ಕೆ ಹೊಸಕೋಟೆ ಹೋಗ್ತಿದ್ದೀವಿ. ಮಿಡ್ ನೈಟ್ 2:30ಗೆ ನಾನು ನಮ್ಮ ಫ್ರೆಂಡ್ ಇಬ್ಬರು ಹೋಗ್ತಿದ್ದೀವಿ. ಆಯ್ತು ತೇಜಸ್, ಹಾಯ್ ಮಾಡು ನಮ್ಮ ಗೈಸ್ಗೆ, ಹಾಯ್ ಮಾಡು. ನೋಡಿ ನಮ್ಮ ರಥ ಎಲ್ಲ ನಿಂತಿದೆ. ನಮ್ಮ ರಥ ಎಲ್ಲ ರೆಡಿ ಆಯಿತು. ಎಷ್ಟೊತ್ತು ಗಂಟೆ ನಮ್ಮ ತೇಜಸ್ ಎಲ್ಲ ರೆಡಿ ಮಾಡಿಕೊಟ್ಟ. ಹೆಲ್ಮೆಟ್ಗೆ ಮೌಂಟ್ ಹಾಕ್ಕೊಳ್ಳೋದು, ಫೋನ್ಗೆ ಇದಕ್ಕೆ ಸಿಕ್ಸ್ಕೊಳ್ಳೋದಕ್ಕೆಲ್ಲ. ಈಗ ಅಲ್ಲೋಗಿ ಪ್ರಿಪೇರ್ ಮಾಡಿ ತೋರಿಸೋಣ ಅಂದ್ಕೊಂಡೆ ನಿಮಗೆ. ಈಗ ಆಲ್ರೆಡಿ ಎಲ್ಲ ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹೋಗೋಷ್ಟೊಳಗೆ ಲೇಟ್ ಆಗೋಯ್ತು. ಮೊಬೈಲ್ ಬೇರೆ ಚಾರ್ಜ್ ಹಾಕೊಂಡಿರಲಿಲ್ಲ. ಅದಕ್ಕೆ ಎದ್ಬಿಟ್ಟು ಚಾರ್ಜ್ ಹಾಕೊಂಡು ಬರೋಷ್ಟೊಳಗೆ ಇಷ್ಟೊತ್ತಾಯಿತು. ಇವಾಗ ಹೊರಡ್ತೀವಿ. ನಿಮ್ಗೆ ಅಂದಿವಿ ಹಂಗೆ ಹೋಗ್ಬೇಕಾದ್ರೆ ಸಿಗ್ತೀವಿ ಗೈಸ್. ಫ್ಲಾಶ್ ಬರುತ್ತಾ ಫೋನ್ದಾ? ಹಾ, ಲೈಟ್ ಕತ್ಲೆಯಲ್ಲಿ ಹಂಗೆ ಆಟೋಮೆಟಿಕ್ ಆನ್ ಆಗುತ್ತೆ. ಹಾ 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 ಹೌದು ಬ್ರೋ. ವೆದರ್ ಸ್ವಲ್ಪ ಚಿಲ್ಡ್ ಆಗಿದೆ. ಅಷ್ಟೊಂದು ಹೇಳ್ಕೊಳ್ಳೋ ಚಳಿ ಇಲ್ಲ ಗೈಸ್. ಈಗ ಹೋಗಿದ್ರೆ 2:30 ಆಗೋಯ್ತು ಟೈಮು. ನಮ್ಮ ಪ್ಲಾನೇ ಬೇರೆ ಇತ್ತು ಗೈಸ್. ಅಲ್ಲೋಗಿ ಸೌದೆ ಒಲೆಯಲ್ಲಿ ಮಾಡೋದೆಲ್ಲ ವಿಡಿಯೋ ಮಾಡಿ ರೆಕಾರ್ಡಿಂಗ್ ಮಾಡ್ಕೊಂಡು ನಿಮ್ಗೆಲ್ಲ ತೋರ್ಸೋಣ ಅನ್ಕೊಂಡ್ವಿ. ಎಲ್ಲ ಎಡವಟ್ಟ ಆಗೋಯ್ತು ಇವತ್ತು. ಈಗ ಹೋಗೋಷ್ಟೊಳಗೆ 3:30-4 ಗಂಟೆ ಆಗ್ಬಿಡುತ್ತೆ ಹತ್ತತ್ರ. ಏನಿಲ್ಲ, ಜಸ್ಟ್ ಬೇರೆ ತಿನ್ಕೊಂಡ್ ಬರ್ತಾ ಇರೋದು ಅಷ್ಟೇ. ಹಾಯ್ ಅಪ್ಪ, ನೀವು ಯಾರು ಹೊಸಕೋಟೆ ಬಿರಿಯಾನಿ ತಿಂದಿದ್ರೆ ಕಮೆಂಟ್ ಮಾಡಿ. ಅಪ್ಪ, ಹಂಸ ಎಲ್ಲ ಆರ್ಸ್ಕೊಂಡು ಹೋಯ್ತಾ ಇರೋದು ಗೈಸ್. ಟೈಮ್ ಆಗೋಯ್ತು. ಹಂಸ ಎಲ್ಲ ಆರ್ಸ್ಕೊಂಡು ಹೋಯ್ತಾ ಇರೋದು. ಅಲ್ಲಿ ಟೈಮ್ ಆಗೋಯ್ತಪ್ಪ. ನಮ್ ವ್ಯೂವರ್ಸ್ಗೆ ಅಲ್ಲೋಗಿ ಬಿರಿಯಾನಿ ಮಾಡೋದೆಲ್ಲ ತೋರಿಸ್ತೀನಿ ಅಂತ ತೋರ್ಸೋಣ ಅನ್ಕೊಂಡ್ರೆ ಭಾರಿ ರೋಟ್ ಆಗೋಯ್ತು ಇವತ್ತು. ಕೊಡ ಬಚ್ಚಪ್ಪನು. ನೋಡಿ ಗೈಸ್, ಇವಾಗ ಪೆಟ್ರೋಲ್ ಹಾಕ್ಸ್ಕೊತಾ ಇದೀವಿ. ಅಯ್ಯೋ ಅಯ್ಯೋ, ಒಂದು 350 ಹಾಕಿ. ನಾರ್ಮಲ್ ಅಲ್ಲ, ಇಳಿಬೇಕಾ? ಏನ್ 350 ಪೆಟ್ರೋಲ್ ಹಾಕ್ಸಿ ನೋಡಪ್ಪ, 1 ಪಾಯಿಂಟ್. ನೋಡ್ರೆ ಫೋನ್ ಪೇ ಅವ್ರಿಗೆ ಆಗ್ತಾ ಇಲ್ಲ. ಕಾರ್ಡ್ ತಂದಿದ್ದಕ್ಕೆ ಬಚಾವ್ ಆಲ್ಟರ್ನೇಟ್. ಗೈಸ್ ದಯವಿಟ್ಟು ಎಲ್ಲ ಫೋನ್ ಪೇ ನಂಬ್ಕೊಂಡು ಎಲ್ಲೂ ಹೋಗ್ಬಿಡ್ರಿ. ಫೋನ್ ಪೇ ಪೇಟಿಎಂ ನಂಬ್ಕೊಂಡು ಕೈಯಲ್ಲಿ ಕ್ಯಾಶ್ ಇಟ್ಕೊಂಡ್ರೆ ಒಂದು ಇದು ಧೈರ್ಯ. ಯಾವ ಟೈಮಲ್ಲಿ ಹೆಂಗೆ ಏನೇನಾಗತ್ತೆ ಗೊತ್ತಾಗೋದೇ ಇಲ್ಲ. ಇವಾಗೆಲ್ಲ ಫೋನ್ ಪೇ ಬಂದ್ಬಿಟ್ಟು ಎಲ್ಲ ಯಾರು ಕ್ಯಾಶ್ ಇಟ್ಕೋತಲ್ಲ ಬಿಡಿ. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಬೇರೆ 1/4 ಗಂಟೆ ಟೈಮ್ ವೇಸ್ಟ್.
ಇವತ್ತು ಈ ಲೆಫ್ಟಾ ಸಿಗ್ನಲ್ ಲೆಫ್ಟಾ ಮಚ್ಚ ಬೆಳಗ್ಗೆ ಬಿಸಿ ಬಿಸಿ ಬಿರಿಯಾನಿ ತಿಂದ್ರೆ ಎಲ್ಲ ಊಟ ಹೋಗುತ್ತೆ ಅಂತ ಕರ್ಕೊಂಡ್ ಬಂದಿದ್ದೀನಿ Bye guys. ಯಪ್ಪ ಹೆವಿ ಚಳಿ ಇದೆ ಗೈಸ್, ಸಿಕ್ಕಾಪಟ್ಟೆ ಚಳಿ ಇದೆ ಗೈಸ್. ಇವಾಗ ಜಸ್ಟ್ ರೀಚ್ ಆದ್ವಿ ನೋಡಿ, ಅಕ್ಷಯ್ ದಮ್ ಬಿರಿಯಾನಿ. ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ. ಹೊಸಕೋಟೆಲ್ ತಿನ್ಲೇಬೇಕಂತ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ, ರೆಡಿ ಮಾಡ್ತಾ ಇದ್ರಿ ಇವಾಗ. ಬನ್ನಿ ತೋರಿಸ್ತೀನಿ ನೋಡಿ, ಎಲ್ಲ ಇವಾಗ ರೆಡಿ ಮಾಡ್ತಾ ಇದಾರೆ ಗೈಸ್. ನೋಡಿ ಅಲ್ಲಿ ಇವಾಗ ರೆಡಿ ಮಾಡ್ತಾರೆ. ಅಂದ್ರೆ ಇನ್ನು ಅರ್ಧ ಗಂಟೆ ರೆಡಿ ಆಗಲ್ಲ, 1 hour ಆಗುತ್ತೆ. 1 hour ಬೇಕು. ಮುಂದೆ ಏನಾದ್ರು ಓಪನ್ ಇರುತ್ತಾ? ಮುಂದೆ ನಾನು ಹೊಸಕೋಟೆಗೆ ಈಗ ಫಸ್ಟ್ ಟೈಮ್ ಮನಿ ಜಂಬರ್ ಆಗ್ತಾನೆ 6 ಗಂಟೆಗೆ ಅವ್ನು ಬರುತ್ತೆ. ಇನ್ನ ಹಾಫ್ ಅನ್ ಅವರ್ 1 hour ಆಗತ್ತಂತೆ ದಮ್ ಕಟ್ಟಿ ಎಲ್ಲ ಬಿರಿಯಾನಿ ರೆಡಿ ಆಗ್ಬೇಕಲ್ಲ ಗೈಸ್. ನನಗೆ ಇವಾಗ್ಲೇ ಬಾಯಲ್ಲಿ ನೀರು ಬರ್ತದೆ. ಇವಾಗ ಇಷ್ಟೊಂದು ಗಂಟೆ ದಮ್ ಕಟ್ಟಿದ್ರು, ಇವಾಗ ಎಲ್ಲ ಓಪನ್ ಮಾಡ್ತಾ ಇದಾರೆ ನೋಡಿ. ಒಂದೊಂದು ಹಗ್ಲು ಹೆಂಗೆ ಒಂಥರ ನೋಡಿದ್ರೆ ಎಲ್ಲ ಟೆಂಪ್ಟ್ ಆಗುತ್ತೆ, ತಿನ್ಬೇಕು ಅಂತ ಹಂಗೆ ಅನಿಸ್ತಾ ಇರುತ್ತೆ. ಫುಲ್ಲು ಸ್ಮೆಲ್ಲು ಎಂಟೈರ್ ಇದಕ್ಕೆ ಹೊಡೆಯುತ್ತೆ.
ತುಂಬಾ ಜನ ಫೈನಲ್ ರೆಡಿ ಆಗಿದೆ, ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ. ಬೆಳಿಗ್ಗೆನೇ ಎಲ್ಲ ಬಂದಿದ್ದ ತಕ್ಷಣ ಟೋಕನ್ ತೊಗೊಂಡ್ವಿ, 3:30ಗೆ ಬಂದ್ಬಿಟ್ವಲ್ಲ. ಫಸ್ಟ್ ನಮಗೆ ಸಿಗ್ಲಿ ಅಂತ ಟೋಕನ್ ತೊಗೊಬಿಟ್ವಿ. ಇವಾಗೆಲ್ಲ ಯಾವಾಗ ತಟ್ಟೆಗೆ ಹಾಕ್ಕೊಡ್ತಾರೋ ಅಂತ ಕಾಯ್ತಾ ಇದೀವಿ ಗೈಸ್. ನಾನು ಫುಲ್ಲು ಬಾಯಲ್ಲಂತೂ ನೀರು ಬರ್ತಾನೆ ಇದೆ, ತಡೆಯೋಕ್ಕಂತೂ ಆಗ್ತಾ ಇಲ್ಲ. ಅದಕ್ಕೆ ಇವಾಗ ಫಸ್ಟ್ ಹೋಗಿ ನಾನೇ ನಿಂತ್ಕೊಬಿಟ್ಟೆ. ಹಂಗೂ ನಮ್ಮ ಜನಗಳು ಬಿಡ್ಬೇಕಲ್ಲ, ಅವರು ಎಲ್ಲ ಮೊದಲಿಂದನೂ ಎಲ್ಲ ಲೇಟಾಗಿ ಬಂದಿರೋರಿಗೆಲ್ಲ ಫಸ್ಟೇ ಕೂಪನ್ ಸಿಕ್ಬಿಡ್ತು, ನಮಗೆ ಮಾತ್ರ ಲೇಟಾಗಿ ಸಿಕ್ತು ಗೈಸ್. ವೀಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಹಾಯ್ ಗೈಸ್, ಇವಾಗ ತಾನೇ ಜಸ್ಟ್ ಬಿರಿಯಾನಿ ತಿಂದ್ವಿ. ಅದೇ ಈ ಕಡೆ ಹೊಸಕೋಟೆ ಸೈಡ್ ಬಂದ್ರೆ ಅಕ್ಷಯ್ ದಮ್ ಬಿರಿಯಾನಿ ಮಿಕ್ಸ್ ಮಾಡದೆ ಬನ್ನಿ. ಪ್ರೈಸು ಮತ್ತೆ ಕ್ವಾಂಟಿಟಿ ಎಲ್ಲ ವರ್ತ್, ಚೆನ್ನಾಗಿದೆ. ಮತ್ತೆ ಅರ್ಲಿ ಮಾರ್ನಿಂಗ್ ಬಂದ್ರೆ ನೀವು ಅವರು ಮಾಡೋ ಬಿರಿಯಾನಿ ಮೇಕಿಂಗ್ ವಿಡಿಯೋನ ನೀವು ನೋಡ್ಬೋದು, ಚೆನ್ನಾಗಿದೆ. ಮಿಸ್ ಮಾಡದೆ ಬನ್ನಿ ಗೈಸ್ ಹೊಸಕೋಟೆಗೆ. ಮತ್ತೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ನಡ ಹುಡುಗರನ್ನ ಬೆಳೆಸಿ ಗೈಸ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.